ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತರಣೆಗಳು ಪಾಠದ ಮೇಲಿನ ಎಲ್ಲಾ ಪ್ರಶ್ನೆಗಳನ್ನ ಮುಗಿಸಿದ್ವಿ. ಈ ಒಂದು ವಿಡಿಯೋದೊಳಗ ನಮ್ಮ ಮುಂದಿನ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದ ಮೇಲಿನ ಪೀಠಿಕೆ ಇಂಟ್ರೊಡಕ್ಷನ್ ನೋಡೋಣಂತ್ರಿ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಎಕ್ಸಾಮಿಗೆ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗೈತ್ರಿ. ಯಾಕಂದ್ರ ಈ ಟಾಪಿಕ್ ಮೇಲೆ ನಮ್ಮ ಎಕ್ಸಾಮಿಗೆ ಒಟ್ಟು 7 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು ಎಷ್ಟು ಕೇಳ್ತಾರಿ? 7 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರ. ಅದರೊಳಗ 1 ಅಂಕದ ಪ್ರಶ್ನೆಗಳನ್ನ 2 ಕೇಳ್ತಾರ. ಆ ನಂತರ 5 ಅಂಕದ ಪ್ರಶ್ನೆಯನ್ನ ಏನ್ ಮಾಡ್ತಾರ ಅಂತಂದ್ರ 1 ಕೇಳ್ತಾರ. ಅಕಸ್ಮಾತ್ ಆಗಿ ನೀವು 95 ಮೇಲೆ ಅಥವಾ 100ಕ್ಕೆ 100 ಏನಾದ್ರೂ ಮಾರ್ಕ್ಸ್ ತಗೋಬೇಕಾಗಿತ್ತು ಅಂತಂದ್ರ ಈ ಒಂದು ಪಾಠ ಬಹಳ ಇಂಪಾರ್ಟೆಂಟ್. ಯಾಕಂದ್ರ ಕೊನೆಯದಾಗಿ 5 ಮಾರ್ಕ್ಸಿನ ಪ್ರಶ್ನೆ ಏನ್ ಬರ್ತಂದ್ರೆ ಒಂದೇ ಒಂದು ಬಂದಿರ್ತತಿ, ಅಥವಾ ಅಂತ ಕೊಟ್ಟಿರ್ತಾರ. ಅದು ಏನಪ್ಪಾ ಅಂದ್ರೆ ಒಂದೇ ಪಾಠದ ಮೇಲೆ ಬಂದಿರ್ತತಿ. ಈ ಪಾಠದ ಮೇಲೆನೆ ಬರ್ತತಿ. ಓಕೆ, ನೀವು 95 ಮೇಲೆ ಅಥವಾ 100ಕ್ಕೆ 100 ತಗೋಬೇಕಾಯ್ತಂದ್ರ ಈ ಪಾಠವನ್ನ ಬಿಡ್ಲಿಕ್ಕಿಲ್ಲ. ಈ ಪಾಠವನ್ನ ನಾವು ಎಷ್ಟೊತ್ತಿದ್ರು ಏನಪ್ಪಾ ಅಂದ್ರೆ ಚೆನ್ನಾಗಿ ಇದನ್ನ ಪ್ರಿಪೇರ್ ಮಾಡ್ಲೇಬೇಕು. ಓಕೆನಾ? ರೈಟ್. ಸೊ ಬನ್ನಿ ಒಂದೊಂದಾಗಿ ಏನಪ್ಪಾ ಅಂತಂದ್ರೆ ಇದಕ್ಕ ಸೂತ್ರಗಳನ್ನ ನಾವು ನೋಡ್ಕೊತ ಹೋಗ್ತೀವಿ. ಆಯತಘನಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ನಾನು ನಿಮ್ಗೆ ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಒಟ್ಟು ನಾವು 6 ಘನಾಕೃತಿಗಳನ್ನ ತೆಗೆದೇವಿ. ಈ 6 ಘನಾಕೃತಿಗಳಿಗೂ ನಾವೇನ್ ಮಾಡ್ಬೇಕು ಅಂತಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆ ನಂತರ ಘನಫಲಗಳದ್ದು ಸೂತ್ರಗಳನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗ್ತತಿ. ಇಲ್ಲೊಂದು ಡೌಟ್ ಅದರಿ, ಏನ್ರಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಆಯತಘನ ಮತ್ತು ಚೌಕಘನಗ ನಾವೇನ್ ಬಳಸ್ತೀವಿ ಅಂತಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬಳಸ್ತೀವಿ. ಸಿಲಿಂಡರ್, ಶಂಕು, ಅರ್ಧಗೋಳ ಈ ಮೂರಕ್ಕೂ ನಾವೇನ್ ಮಾಡ್ತೀವಿ ಅಂತಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಬಳಸ್ತೀವಿ. ಯಾಕಂದ್ರ ಇವುಗಳ ಸುತ್ತಲಿರುವಂತಹ ಒಂದು ಏನಂದ್ರೆ ಅಲ್ಲಿ ನಮಗೆ ಇಲ್ಲಿ ಸುತ್ತಲಿರುವಂತಹ ಒಂದು ಸಮತಲ ಏನೈತಿ ಅಂತಂದ್ರ ಅದು ಸಮತಲ ಇಲ್ಲ ರೀ, ಅದೇನೈತಿ ಅಂತಂದ್ರ ವಕ್ರವಾಗೈತಿ. ಹಾಗಾಗಿ ಅದನ್ನ ನಾವೇನಂತ ಬಳಸ್ತೀವಿ ಅಂತಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಬಳಸಿರ್ತೀವಿ. ಓಕೆ, ಸೊ ಇವೆರಡಕ್ಕೂ ಏನಪ್ಪಾ ಅಂದ್ರ ಫ್ಲಾಟ್ ಸಮತಲ ಇರೋದಕ್ಕೆ ಏನಪ್ಪಾ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೇವೆ. ಓಕೆನಾ? ರೈಟ್. ಸೊ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದಕ್ಕೆ ಒಟ್ಟು ಎಷ್ಟು ಮುಖಗಳದಾವ್ರಿ? 6 ಮುಖಗಳದಾವು. ಅವುಗಳದ್ದು ನಾವು ದಟ್ ಏನ್ರಿ ಆಯಾಮಗಳನ್ನು ನೋಡೋದಾಯ್ತು ಅಂತಂದ್ರ ಉದ್ದ, ಅಗಲ, ಎತ್ತರ. ಈಗ 6 ಮುಖಗಳೇನಪ್ಪಾ ಅಂತಂದ್ರ ಅವು ಇದೇನಪ್ಪಾ ಅಂತಂದ್ರ 3 ಜೊತೆ ನಮಗ ಮುಖಗಳದಾವ್ರಿ. ಯಾವ್ಯಾವ್ರಿ? ಮೇಲೆ ಕೆಳಗೆ, ಎಡಕ ಬಲಕ, ಮುಂದ ಹಿಂದ. ನಾವ್ ಇಲ್ಲಿ ನೋಡ್ದಾಯ್ತು ಅಂದ್ರೆ ಕೆಳಗಡೆ ಮೇಲ್ಗಡೆ ಇದ್ದ ನೋಡಿದಂದ್ರೆ LB ಅದ, ಇದು LB ಅದ, ಹಂಗಂದ್ರೆ 2 LB ಆಗತ್ತ. ಆ ನಂತರ ಇಲ್ಲಿ ಬಲಗಡೆ ಮತ್ತು ಎಡಗಡೆ ನೋಡಿದ್ವಿ ಅಂದ್ರೆ ಇಲ್ಲೂ BH ಐತಿ, ಇಲ್ಲೂ BH ಅದ, 2 BH ಆಗತ್ತ. ಆ ನಂತರ ಮುಂದೆ ಹಿಂದೆ ನೋಡಿದ್ವಿ ಅಂತಂದ್ರ HL 2 HL ಆಗತ್ತ. ನಾವು ಇಲ್ಲಿ 2 ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನಾಗತ್ರಿ LB ಪ್ಲಸ್ BH ಪ್ಲಸ್ HL. ಇದು ಏನಪ್ಪಾ ಅಂತಂದ್ರೆ ನಮ್ಮ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರ್ತತಿ. ನಂತರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ರಿ? ಮೇಲ್ಗಡೆ ಮತ್ತು ಕೆಳಗಡೆ ಒಂದು ಏನಂದ್ರೆ ಸಮತಲ ಏನ್ ಬರ್ತದಲ್ಲ ಅದನ್ನ ಬಿಟ್ಟು ಸುತ್ತಲೂ ಇರುವಂತದನ್ನ ನಾವು ತಗೋಬೇಕಾಗ್ತತಿ. ಇಲ್ಲಿ ಸುತ್ತಲೂ ಇರುವಂತದನ್ನ ನೋಡಿದ್ವಿ ಅಂದ್ರೆ ಇಲ್ಲಿ LH ಐತಿ, ಇಲ್ಲಿ BH ಐತಿ. 2 HL 2 BH. ಅಲ್ಲಿ ನಾ H ಅನ್ನ ಕಾಮನ್ ತೆಗೆದೆ ಅಂತಂದ್ರೆ ಇದೇನಾಗತ್ರಿ 2H ಇಂಟು L ಪ್ಲಸ್ B. ಇದು ಏನಂತಂದ್ರೆ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರ್ತತಿ. ಓಕೆ, ನಂತರ ಇದರ ಘನಫಲ, ಆಯತದ ಘನಫಲ ಇಸ್ ಈಕ್ವಲ್ ಟು ಏನ್ರಿ? ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ, L ಇಂಟು B ಇಂಟು H ಅಥವಾ LBH ಅಂತಂದ ಹೇಳಿ ನೆನ್ಪಿಟ್ಕೊಂಡ್ರು ಸಹಿತ ನಡೀತೈತಿ. ಆಗ್ಬೋದಾ? ಇದು ಆಯತಕ್ಕೆ ಸಂಬಂಧಪಟ್ಟಂಗೆ ಬರುವಂತಹ 3 ಸೂತ್ರಗಳು, ಆಯತ ಘನಕ್ಕೆ ಸಂಬಂಧಪಟ್ಟಂಗೆ ಬರುವಂತಹ 3 ಸೂತ್ರಗಳು. ನಂತರ ಚೌಕಘನ ಅಂತಂದ್ರೆ ಮೊದಲು ನಾವು ಏನ್ ನೋಡ್ತೀವಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಟ್ಟು ಎಷ್ಟು ಮುಖಗಳದಾವ್ರಿ? ಇದಕ್ಕ ಒಟ್ಟು 6 ಮುಖಗಳದಾವು. ಆದ್ರೆ ಇಲ್ಲಿ ಬರುವಂತಹ ಅಂಚುಗಳು ಏನಾಗಿರ್ತಾವ ಅಂದ್ರೆ ಒಂದೇ ಸಮ ಇರ್ತಾವು. ಎಲ್ಲವೂ ನಾವು ಏನಂತ ತಗೋತೀವಿ ಅಂದ್ರ A ಅಂತ ತಗೊಂಡಿರ್ತೀವಿ. ಓಕೆ, ಮುಖಗಳು ಎಷ್ಟದಾವ್ರಿ? 6 ಮುಖಗಳದಾವು. ಒಂದು ಮುಖದ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರೆ A² ಆಗಿರ್ತೈತಿ. 6 ಮುಖದ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ 6A² ಆಗಿರ್ತೈತಿ. ಓಕೆ, ಹಾಗೆ ನಾವು ಏನಪ್ಪಾ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋದಾಯ್ತು ಅಂತಂದ್ರೆ
ಮೇಲ್ಗಡೆ ಕೆಳಗಡೆ ಎರಡು ಮುಖಗಳನ್ನ ಬಿಟ್ಟು ಅಂದ್ರೆ ಸುತ್ತಲೂ ಎಷ್ಟಾದವು ಅಂತಂದ್ರ 4 ಮುಖಗಳದಾವು. ಒಂದು ಮುಖದ ವಿಸ್ತೀರ್ಣ a ಸ್ಕ್ವೇರ್ ಆಗಿತ್ತು ಅಂತಂದ್ರ 4 ಮುಖಗಳ ವಿಸ್ತೀರ್ಣ 4a ಸ್ಕ್ವೇರ್ ಆಗಿರ್ತತಿ. ಓಕೆ, ಹಾಗ ನಾವೇನಪ್ಪಾ ಅಂತಂದ್ರ ಈ ಒಂದು ಚೌಕಗಣದ ಘನಫಲವನ್ನ ನೋಡೋದಾಯ್ತು ಅಂತಂದ್ರ ಇಲ್ಲಿ ದಟ್ ಉದ್ದ ಅಗಲ ಎತ್ತರ ಏನಪ್ಪಾ ಅಂದ್ರೆ ಎಲ್ಲವೂ ಸಮ ಅದಾವು. a ಗುಡ್ಲೆ a ಅಂದ್ರೆ ಇದೇನಾಗಿರ್ತೈತಿ ಅಂದ್ರ a³ ಆಗಿರ್ತೈತಿ. ಆಗ್ಬೋದಾ? ನಂತರ ಸ್ತಂಭಾಕೃತಿ, ಇದರ ಆಯಾಮಗಳನ್ನ ನಾವು ನೋಡೋದಾಯ್ತು ಅಂತಂದ್ರೆ ಏನಾಗಿರ್ತೈತ್ರಿ, ಇಲ್ಲಿ ಮೇಲ್ಗಡೆ ಕೆಳಗಡೆ ಏನಂತಂದ್ರೆ ವೃತ್ತಾಕೃತಿಗಳಿರ್ತಾವು. ಓಕೆ, ಆ ನಂತರ ಇಲ್ಲಿ ಇದರದ್ದು ಏನಪ್ಪಾ ಅಂತಂದ್ರೆ ಇದು ಈ ಒಂದು ಸಿಲಿಂಡರ್ ಅಥವಾ ಸ್ತಂಭಾಕೃತಿಯ ಎತ್ತರ ಆಗಿರ್ತೈತಿ. ಓಕೆ, ಸೊ ಇದನ್ನ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡ್ಬೇಕಾಯ್ತು ಅಂದ್ರೆ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡ್ಬೇಕಾಯ್ತು ಅಂತಂದ್ರೆ ಇದನ್ನ ನಾವು ಓಪನ್ ಮಾಡಿದ್ವಿ ಅಂದ್ರೆ ಹೆಂಗ್ ಕಾಣಿಸ್ತೈತ್ರಿ, ಈ ರೀತಿಯಾಗಿ ಕಾಣಿಸ್ತೈತಿ. ನಾನು ನಿಮಗೆ ಇಲ್ಲಿ ಒಂದು ಉದಾಹರಣೆ ಕೊಡಾಕ ಪ್ರಯತ್ನ ಮಾಡ್ತೀನಿ. ಏನಂತಂದ್ರ ಇಲ್ಲಿ ಒಂದು ಸ್ತಂಭಾಕೃತಿ ಈ ರೀತಿ ಐತಿ ಅಂತಂದ್ರ, ಈ ರೀತಿ ಸ್ತಂಭಾಕೃತಿ ಐತಿ ಅಂದ್ರ ಇದನ್ನ ಓಪನ್ ಮಾಡಿದ್ವಿ ಅಂದ್ರೆ ಏನಾಗತ್ರಿ, ಇದು ಆಯತ ಆಗತೈತಿ. ಓಕೆ, ಸೊ ಇಲ್ಲಿ ಏನಂದ್ರೆ ಇದು ಮೊದ್ಲಕ್ಕೆ ಇದೇನಾಗಿತ್ತು ಅಂತಂದ್ರೆ ವೃತ್ತ ಆಗಿತ್ತು, ಇದು ವೃತ್ತದ ಪರಿಧಿ ಆಗಿತ್ತು. ಈಗ ವೃತ್ತದ ಪರಿಧಿ ಏನಾಗೈತಿ ಅಂತಂದ್ರ ಈ ಆಯತದ ಉದ್ದ ಆಗೈತಿ. ಹಂಗಂದ್ರ ಇದು ಏನಾಗೈತ್ರಿ, ವೃತ್ತದ ಪರಿಧಿ 2πr ಐತಿ, ಇದು h ಐತಿ. ಹಾಗಾದ್ರೆ ಇದು ಆಯತದ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರ ಇದ್ರ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕ ಸಮ ಆಗಿರ್ತೈತಿ. ಓಕೆ, ಹಾಗಾದ್ರೆ ಫಸ್ಟ್ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ, ಇದು ಉದ್ದ ಇದು ಅಗಲ, ಇದು 2πr ಐತಿ, ಇದು h ಐತಿ. ಹಂಗಂದ್ರೆ ಇದು ಏನಾಗಿರ್ತೈತಿ ಅಂದ್ರ 2πrh ಆಗಿರ್ತೈತಿ. ಓಕೆ, ನಂತರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋದಾಯ್ತು ಅಂತಂದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡೋದಾಯ್ತು ಅಂದ್ರೆ ಇದು 2πrh ಅದರಿ. ಆ ನಂತರ ಮೇಲ್ಗಡೆ ಒಂದು ವೃತ್ತ ಐತಿ, ಕೆಳಗಡೆ ಒಂದು ವೃತ್ತ ಐತಿ. ಒಂದು ವೃತ್ತದ ವಿಸ್ತೀರ್ಣ πr ಸ್ಕ್ವೇರ್, ಎರಡು ವೃತ್ತಗಳ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರ 2πr ಸ್ಕ್ವೇರ್ ಆಗಿರ್ತೈತಿ. ಇವು ಎರಡರೊಳಗೂ 2πr ಕಾಮನ್ ತೆಗ್ತೀನಿ ಅಂತಂದ್ರ h ಪ್ಲಸ್ r ಅಥವಾ r ಪ್ಲಸ್ h ಇದು ಈ ಒಂದು ಸ್ತಂಭಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ನಂತರ ಘನಫಲ. ಓಕೆ, ಘನಫಲ ಅಂದ್ರೆ ಯಾವಾಗ್ಲೂ ಒಂದು ನೆನ್ಪಿಟ್ಕೊಳ್ರಿ. ಈಗ ಒಂದು ನಮಗ ಈ ಆಯತಗಣ ಆದ್ರೂ ಆಗಿರ್ಬೋದು, ಚೌಕಗಣ ಆಗಿರ್ಬೋದು, ಸಿಲಿಂಡರ್ ಆದ್ರೂ ಆಗಿರ್ಬೋದು, ಇವುಗಳದ್ದು ಘನಫಲ ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರ ಕೆಳಗಡೆ ಏನೋ ಒಂದು ಪಾದ ಇರ್ತೈತಿ ಅಥವಾ ಒಂದು ಪಾದದಲ್ಲಿರುವಂತಹ ಆಕೃತಿ ಏನಾಗಿರ್ತೈತಿ ಅದರ ವಿಸ್ತೀರ್ಣ ಗುಂಡ್ಲೆ h ಮಾಡಿದ್ವಿ ಅಂದ್ರೆ ನಮಗ್ ಸಿಗಿರ್ತೈತಿ. ಓಕೆ, ಇಲ್ಲಿ ಕೆಳಗಡೆ ಏನಪ್ಪಾ ಅಂದ್ರೆ ವೃತ್ತ ಐತಿ, ಅದರ ವಿಸ್ತೀರ್ಣ ಏನಂತಂದ್ರೆ πr ಸ್ಕ್ವೇರ್. ಆ ನಂತರ ಎತ್ತರ ಅಂದ್ರೆ ಎಷ್ಟೈತ್ರಿ, h ಐತಿ, ಇದು πr ಸ್ಕ್ವೇರ್ h ಆಗಿರ್ತೈತಿ. ಓಕೆನಾ? ನಂತರ ನಮಗ ನೆಕ್ಸ್ಟ್ ಬರುವಂತಹ ಆಕೃತಿ ಯಾವ್ದಪ್ಪ ಅಂತಂದ್ರೆ ಶಂಕು. ಓಕೆ, ಈ ಶಂಕುವುದು ನಾವೇನಪ್ಪಾ ಅಂತಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಫಸ್ಟ್ ನೋಡೋಣಂತ. ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ, πr l ಆಗಿರ್ತೈತಿ. ಅದಕ್ಕೂ ಮುಂಚೆ ಇದರದ ಆಯಾಮಗಳನ್ನ ನೋಡ್ಬಿಡೋಣ. ಇದಕ್ಕ 3 ಆಯಾಮಗಳು ಬರ್ತಾವ್ರಿ. ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ಒಂದು ಅಥವಾ ಎರಡು ಆಯಾಮ ಇದ್ರೆ ಇದಕ್ 3 ಆಯಾಮ ಇರ್ತಾವ, ಸ್ವಲ್ಪ ಲಕ್ಷ್ಯ ಇರ್ಲಿ. ಇದು ಏನಪ್ಪಾ ಅಂತಂದ್ರೆ ಎಲ್ ಓರೆ ಎತ್ತರ, ಎಚ್ ನೇರ ಎತ್ತರ, ಆ ನಂತರ ಆರ್ ವೃತ್ತ ಪಾದದ ಏನಂದ್ರೆ ತ್ರಿಜ್ಯ ಆಗಿರ್ತೈತಿ. ಓಕೆ, ರೈಟ್. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ π ಇಂಟು ಆರ್ ಇಂಟು ಎಲ್ ಆಗಿರ್ತೈತಿ. ಆ ನಂತರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದು πr ಎಲ್ ಐತಿ. ಏನ್ರಿದು ವಕ್ರ ಮೇಲ್ಮೈ ವಿಸ್ತೀರ್ಣ πr ಎಲ್ ಐತಿ. ಕೆಳಗಡೆ ಒಂದು ವೃತ್ತ ಐತಿ, ಅದರ ವಿಸ್ತೀರ್ಣ ಏನಾಗಿರ್ತೈತ್ರಿ πr ಸ್ಕ್ವೇರ್ ಆಗಿರ್ತೈತಿ. ಓಕೆ, ಎರಡರೊಳಗೂ ಕಾಮನ್ ತೆಗಿ ಅಂದ್ರೆ ಏನ್ ಕಾಮನ್ ತೆಗಿಬಹುದ್ರಿ, πr ಕಾಮನ್ ತೆಗಿತೀವಿ, ಎಲ್ ಪ್ಲಸ್ ಆರ್ ಅಥವಾ ಆರ್ ಪ್ಲಸ್ ಎಲ್ ಆಗಿರ್ತೈತಿ. ಓಕೆನಾ? ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸ್ವಲ್ಪ ಸ್ವಲ್ಪ ಹತ್ರ ಅದರಿ. ಏನ್ರಿ, ಇದು 2πr ಇಂಟು ಆರ್ ಪ್ಲಸ್ h ಆಗಿತ್ತಂದ್ರೆ ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರ πr ಇಂಟು ಆರ್ ಪ್ಲಸ್ ಎಲ್ ಆಗಿರ್ತೈತಿ. ನಂತರ ಇದರ ಘನಫಲವನ್ನ ನಾವು ನೋಡ್ದಾಯ್ತು ಅಂತಂದ್ರೆ ಘನಫಲ ಇಸ್ ಈಕ್ವಲ್ ಟು ಈ ಒಂದು ಶಂಕುವಿನ ಘನಫಲ ಏನಾಗಿರ್ತೈತಿ ಅಂದ್ರೆ ಸಿಲಿಂಡರ್ನ ಘನಫಲದ 1/3 ಇರ್ತೈತಿ. ಅಂದ್ರೆ 1/3 πr ಸ್ಕ್ವೇರ್ h ಆಗಿರ್ತೈತಿ. ಇದು ನೆನ್ಪಿಟ್ಬೋದು, ಅಗ್ದಿ ಸುಲಭರಿ. ಇದ್ರದ್ದು πr ಸ್ಕ್ವೇರ್ h ಇತ್ತಂದ್ರೆ ಇದ್ರದ್ದು ಏನಾಗಿರ್ತೈತಿ ಅಂದ್ರ 1/3 πr ಸ್ಕ್ವೇರ್ h ಆಗಿರ್ತೈತಿ. ಓಕೆ, ನಂತರ ಗೋಳದ ಏನಪ್ಪಾ ಅಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಇದ್ರದ್ದು ಏನಪ್ಪಾ ಅಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಬರಲ್ಲ ರೀ, ಇದಕ್ಕೆ ವಕ್ರ ಮೇಲ್ಮೈ ಇಲ್ಲ, ಪೂರ್ಣ ಮೇಲ್ಮೈ ಐತಿ. ಓಕೆ, ಯಾಕಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎರಡು ನಮಗ್ ಸಮತಲಗಳದಾವು. ಓಕೆ, ಸುತ್ತು ಒಂದದ, ಕೆಳಗಡೆ ಒಂದದ. ಓಕೆ, ಇದಕ್ಕ ಏನಂತಂದ್ರೆ ದಟ್ ಮುಖಗಳು ಎಷ್ಟದಾವ್ರಿ, ಇದು ಸುತ್ತಲೂ ಇರುವಂತದ್ದೊಂದು, ಕೆಳಗಡೆ ಇರುವಂತದ್ದೊಂದು. ಇದಕ್ಕೆ ಎರಡಿಲ್ಲ ರೀ,
ಪೂರ್ತಿ ಒಂದೈತಿ. ಹಾಗಾಗಿ ಇದಕ್ಕೆ ನಾವೇನ್ ಬರ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಬರಿತೀವಿ. ಓಕೆ ಸರಿ, ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂತಂದ್ರ ವೃತ್ತದ ವಿಸ್ತೀರ್ಣ ಏನಾಗಿರ್ತದ್ರಿ ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರ ಅದರ 4 ಪಟ್ಟು ಇರ್ತೈತಿ. ಹಾಗಾದ್ರೆ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆಗಿತ್ತಂದ್ರ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ, ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರ 4 ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ ರೈಟ್. ಆ ನಂತರ ಇದರ ಒಂದು ಘನಫಲ ಎಷ್ಟಾಗಿರ್ತೈತಿ ಅಂತಂದ್ರ ಘನಫಲ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಇದು ಸ್ಕ್ವೇರ್ ಮತ್ತೆ ಕ್ಯೂಬ್ ನಮ್ಗೆ ಕನ್ಫ್ಯೂಸ್ ಆಗ್ತಾವು ಅಂತಂದ್ರೆ ವಿಸ್ತೀರ್ಣ ಬಂದಾಗ ಸ್ಕ್ವೇರ್ ಇರ್ತದ್ರಿ, ಘನಫಲ ಬಂದಾಗ ಏನಾಗಿರ್ತೈತಿ ಅಂತಂದ್ರ ಕ್ಯೂಬ್ ಇರ್ತೈತಿ. ಓಕೆನಾ. ನಂತರ ಏನ್ರಿ ಅರ್ಧಗೋಳದ ಘನಫಲ, ನಾವು ಇಲ್ಲಿ ಇದರದ್ದು ಒಂದು ಆಯಾಮವನ್ನ ಬರೆದು ಬಿಟ್ವಿ. ಇದು ಆಯಾಮ ಏನಾಗಿರ್ತೈತಿ ಅಂದ್ರ 6 ಆಗಿರ್ತೈತಿ. ಇದ್ರ ಆಯಾಮ ಏನಾಗಿರ್ತೈತಿ ಅಂದ್ರೆ ಇಲ್ಲಿ 6 ಆಗಿರ್ತೈತಿ. ಓಕೆ, ಸೊ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ತಿ ಇತ್ತಂದ್ರೆ 4 ಪೈ ಆರ್ ಸ್ಕ್ವೇರ್ ಐತ್ರಿ, ಇದು ಅರ್ಧ ಐತಿ. ಇದರ ವಕ್ರ ಮೇಲ್ಮೈ ಏನಂತಂದ್ರೆ ಇದ್ರ ಅರ್ಧ ಐತಿ. ಅಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರ ಇದು 2 ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಆಯ್ತು. ನಂತರ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋದಾಯ್ತು ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋದಾಯ್ತು ಅಂದ್ರೆ ಇಲ್ಲಿ ಸುತ್ತಲೂ ವಕ್ರ ಇರುವಂತಹ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಿದ್ರಿ 2 ಪೈ ಆರ್ ಸ್ಕ್ವೇರ್ ಐತಿ. ಕೆಳಗಡೆ ಏನೈತಿ ಅಂತಂದ್ರ ಪೈ ಆರ್ ಸ್ಕ್ವೇರ್ ಐತಿ. ಒಟ್ಟು ಎಷ್ಟಾಗುತ್ತೆ ಅಂತಂದ್ರೆ 2 ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್, ಒಟ್ಟು 3 ಪೈ ಆರ್ ಸ್ಕ್ವೇರ್ ಅಂತಂದ್ರೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಓಕೆ, ನಂತರ ಇದರ ಘನಫಲ. ಓಕೆ, ಘನಫಲ ಏನಾಗಿರ್ತೈತ್ರಿ ಪೂರ್ತಿ ಇದ್ದಿದ್ರು 4/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಇದರ ಅರ್ಧ ಅಂದ್ರೆ ಇಲ್ಲಿ 1/2 ಗುಣಿಸ್ತೀವಿ. 2 1 2, 2 2 4. ಔಷಧದೊಳಗೆ 2 ಬರ್ತೈತಿ, ಛೇದದ ಒಳಗ 3 ಬರ್ತೈತಿ. ಅಂದ್ರೆ 2/3 ಪೈ ಆರ್ ಕ್ಯೂಬ್. ಇದು ಏನಪ್ಪಾ ಅಂದ್ರ ಈ ಅರ್ಧಗೋಳದ ಘನಫಲ ಆಗಿರ್ತೈತಿ. ಓಕೆ, ನಿಮ್ಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದ್ವಿ ನಾವು. ಏನಪ್ಪಾ ಅಂತಂದ್ರೆ ಈ ಎಚ್ ಎಲ್ ಆರ್ ಗೆ ಒಂದು ಸಂಬಂಧ ಇರ್ತೈತಿ. ನಾವು ಓರೆ ಎತ್ತರ ಎಲ್ ಅನ್ನ ನಾವು ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ಅಥವಾ ಎಲ್ ಸ್ಕ್ವೇರ್ ಏನಾಗಿರ್ತೈತಿ ಅಂದ್ರೆ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಗೆ ಸಮ ಆಗಿರ್ತೈತಿ. ಯಾಕ್ರಿ ಇದು ಇಲ್ಲಿ ಲಂಬಕೋನ ಉಂಟು ಮಾಡಕತ್ತೈತಿ. ಹಂಗಂದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರ್ತೈತಿ. ಹಾಗಾಗಿ ಇವುಗಳ ನಡುವಿನ ಒಂದು ಸಂಬಂಧ ಈ ರೀತಿಯಾಗಿ ಇರ್ತದೆ. ಓಕೆ, ನಮ್ಮ ಎಕ್ಸಾಮಿಗೆ ಇದು ಇಲ್ಲಿ ಏನಂತಂದ್ರೆ 1 ಮಾರ್ಕ್ಸ್ 2 ಪ್ರಶ್ನೆಗಳು ಇರ್ತಾವ್ರಿಲ್ರಿ, ಅದ್ರೊಳಗ ನಮಗ ನೇರವಾಗಿ ಪ್ರಶ್ನೆಯನ್ನ ಕೊಡ್ಬೋದು, ಕ್ವಶನ್ ಕೇಳ್ಬೋದು, ಅಥವಾ ಫಾರ್ಮುಲಾ ಡೈರೆಕ್ಟ್ ಆಗಿ ಫಾರ್ಮುಲಾವನ್ನ ಕೇಳ್ಬೋದು. ಅಲ್ಲಿ ನಮಗ ಇದ್ರು ಆಂತರಿದ್ರು ಸಿಲಿಂಡರ್, ಶಂಕು, ಗೋಳ ಹಾಗೂ ಅರ್ಧ ಗೋಳದ ಇಷ್ಟು ಫಾರ್ಮುಲಾ ನಮಗೆ ಚೆನ್ನಾಗಿ ನೆನಪಿರಲಿ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ಗೆ ಅದು ಅದ್ರೊಳಗೆ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ನಮಗ ಡೈರೆಕ್ಟ್ ಆಗಿ ಫಾರ್ಮುಲಾವನ್ನ ಕೇಳ್ತಾರೆ. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆ ಆಗಿರ್ಬೋದು ಅಥವಾ 1 ಅಂಕದ ಪ್ರಶ್ನೆಗಳಾದ್ರೂ ಆಗಿರ್ಬೋದು. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದ ಪೀಠಿಕೆ ಇಂಟ್ರೊಡಕ್ಷನ್ ಆಗಿತ್ತು. ನಂತರ ನಾವು ಮುಂದಿನ ವಿಡಿಯೋದೊಳಗ ಈ ಪಾಠದ ಸಂಬಂಧಪಟ್ಟಂಗ 1 ಅಂಕದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.